ಸರ್ ನಮಸ್ಕಾರ. ಮೊದಲನೇದಾಗಿ ನಮ್ಮ ಚಾನಲ್ನಲ್ಲಿ ಚಿತ್ರಕ್ರಾಂತಿ ಮೀಡಿಯಾ ಎಂಟರ್ಟೈನ್ಮೆಂಟ್ ಹಾಗೆ ಲೈವ್ ಶಾರ್ಕ್ಸ್ ಈವೆಂಟ್ಸ್ ನಿಮಗೆ ಸ್ವಾಗತ ಸುಸ್ವಾಗತ. ಸರ್, ಈಗ ನನಗೆ ಈ ಮಿಲಿಟರಿ ಅಂತಂದ್ರೆ ಸೇನೆ, ವಾಯುಸೇನೆ, ಜಲಸೇನೆ, ಇಷ್ಟು ವರ್ಷ ಸೇನೆಯಲ್ಲಿ ಸೇವೆ ಮಾಡಿದ್ದೀನಿ. ಯಾವ್ಯಾವ ಹಂತದಲ್ಲಿ ನಿಮ್ಮನ್ನ ನೀವು ಅಲ್ಲಿ ತೊಡಗಿಸ್ಕೊಂಡ್ರಿ, ಹಾಗೆ ಸೇನೆಗೆ ಹೋಗೋದಕ್ಕೆ ಮೊದಲಾಗಿ ಅರ್ಹತೆಗಳು ಏನೇನಿರ್ಬೇಕು ಅನ್ನೋದು ಚುಟುಕಾಗಿ ಸ್ವಲ್ಪ ತಿಳಿಸ್ಬಿಟ್ಟು ಸೇನೆಗೆ ಸೇರ್ಬೇಕಾದ್ರೆ ಒಂದು ಬುದ್ಧಿ ಸಾಮರ್ಥ್ಯ, ದೇಹದಾಢ್ಯ ಎರಡು ಬೇಕಾಗುತ್ತೆ. ಇದ್ರೊಟ್ಟಿಗೆ ಮತ್ತೆ ಏನೇನ್ ಬೇಕಾಗಬಹುದು ಸ್ವಲ್ಪ ಮಾಹಿತಿ ಕೊಡಿಸುತ್ತೆ. ಈಗ ಇದರಲ್ಲಿ ಬಂದು ಮೇನ್ ನೀವು ಆರ್ಮಿ ಸೇರ್ಬೇಕಾದ್ರೆ ಫಿಸಿಕಲ್ ಫಿಟ್ನೆಸ್. ಯಾಕಂದ್ರೆ ಎಲ್ಲ ಹೆಲ್ತ್ ವೈಸ್ ನೋಡೋದಾದ್ರೆ ಫಿಸಿಕಲ್ ಫಿಟ್ನೆಸ್ ಮೇನ್ ಬೇಕಾಗುತ್ತೆ. ಅದರಲ್ಲಿ ಬಂದು ನಮ್ಗೆ ಆರ್ಮಿ ಸೆಲೆಕ್ಷನ್ ಸೆಂಟರ್ ಅಲ್ಲಿ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಗಳಿರ್ತವೆ. ರನ್ನಿಂಗ್ ಇರ್ಬೋದು, ಲಾಂಗ್ ಜಂಪ್ ಇರ್ಬೋದು, ಪುಷ್ ಅಪ್ ಇರ್ಬೋದು, ಪುಲ್ ಅಪ್ಸ್ ಇರ್ಬೋದು, ಇವೆಲ್ಲ ಒಂದು ಫಿಸಿಕಲ್ ಫಿಟ್ನೆಸ್ ಇರುತ್ತೆ. ಫಿಸಿಕಲ್ ಆದ್ಮೇಲೆ ನಿಮ್ಗೆ ರಿಟರ್ನ್ ಟೆಸ್ಟ್ ಇರುತ್ತೆ. ಸಿಂಪಲ್ ಕ್ವಶನ್ ಕೈಗೆ ಅಂತ ಟಫ್ ಕ್ವಶನ್ ನಮ್ಮ ಟೈಮ್ ಹೇಳ್ತಾರೆ. ನಾನು ಇವಾಗದ್ದು ಏನ್ ನಡೀತದೆ ಅನ್ನೋದು ನಮ್ದಷ್ಟು ಇವಾಗ ಯಾಕೆ ಎಜುಕೇಟೆಡ್ ತುಂಬಾನೇ ಜಾಯಿನ್ ಆಗ್ತಾ ಇರೋದ್ರಿಂದ ನಮ್ಮ ಟೈಮಲ್ಲಿ ಸ್ವಲ್ಪ ಏನೊಂದು SSLC ಪಾಸ್ ಆದ್ರೂ ಒಂದು ಒಳ್ಳೆ ಎಜುಕೇಶನ್ ಅಂತಾನೆ ಅದನ್ನ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಈಗಿನ ಅದಂದ್ರೆ ನಿಮ್ಗೆ ಜನರಲ್ ಆಗಿ ನಾರ್ಮಲ್ ಕ್ವಶನ್ಗಳು ಕೇಳ್ತಾರೆ, ರಿಟರ್ನ್ ಟೆಸ್ಟ್ ಆಗುತ್ತೆ. ಅದ್ರ ನಂತರ ಮೆಡಿಕಲ್ ಟೆಸ್ಟ್ ಆಗುತ್ತೆ. ಮೆಡಿಕಲ್ ಟೆಸ್ಟ್ ಎರಡು ಪ್ರಿಂಟ್ ಕಣ್ಣಾಗಲಿ, ಹಲ್ಲುಗಳಾಗಲಿ, ಕಿವಿ, ಮೂಗು, ವಾಟೆವರ್ ಅದನ್ನ ಎಲ್ಲ ನೀವು ಪಾಸ್ ಆದ್ಮೇಲೆ ನಿಮ್ಗೆ ಜಾಯಿನ್ ಲೆಟರ್ ಕೊಡ್ತಾರೆ. ಜೊತೆಗೆ ಇಂಥ ಡೇಟಲ್ಲಿ ನೀವು ಜಾಯಿನ್ ಆಗ್ಬೇಕು, ಇಂಥ ಕಡೆ ಹೋಗ್ಬೇಕು ಅನ್ನೋದು ನಮ್ಗೆ ಅಲ್ಲಿಂದ ಅವತ್ತೇ ನಿಮ್ಗೆ ಎಲ್ಲಾನು ರಿಪ್ಲೈ ಬಂದ್ಬಿಡುತ್ತೆ. ನಮ್ಮ ಟೈಮ್ ಇವಾಗ ಸ್ವಲ್ಪ ಡಿಲೇ ಆಗುತ್ತೆ. ಇವಾಗೆಲ್ಲ ಮೊಬೈಲ್ಗಳಿಗೆ ಬಂದ್ರೆ ಮೆಸೇಜ್ಗಳು, ಅವಾಗೇನು ಮೆಸೇಜ್ ಏನಿಲ್ಲ. ಇವತ್ತು ಸೆಲೆಕ್ಷನ್ ಆಗಿದೆಯಾ, ಇಂಥ ಡೇಟಲ್ಲಿ ಹೋಗ್ಬೇಕು, ರೆಡಿ ಆಗ್ಬೇಕು. ನಾವು ಹೋಗ್ಬೇಕು, ರೆಡಿ ಆಗ್ಬೇಕು, ಟ್ರೈನಲ್ಲಿ ಕೂತ್ಕೋಗ್ಬೇಕು, ಟ್ರೈನಿಂಗ್ ಸೆಂಟರ್ ಹೋಗಿ ರಿಪೋರ್ಟ್ ಮಾಡಬೇಕು. ಇವಾಗ ಎಕ್ಸಾಂಪಲ್ ನಾನು ಬಂದಿದ್ದು ಲ್ಯಾಂಡ್ ಆರ್ಮಿ ಇದ್ದಿದ್ದು, ಆರ್ಟ್ಲರಿ ನಾನು ಸೇರಿರೋದು ಇಂಡಿಯನ್ ಆರ್ಮಿ ಆರ್ಟ್ಲರಿ ಸೆಂಟರ್ ಅಂತ ಇದೆ. ಆರ್ಟ್ಲರಿ ನಮ್ದು ಆವಾಗ ಟ್ರೈನಿಂಗ್ ನಡೀತದೆ ಹೈದರಾಬಾದ್ ಅಲ್ಲಿ. ಸೊ ಇಲ್ಲಿಂದ ಡೈರೆಕ್ಟ್ ಹೈದರಾಬಾದ್ ಬಂದ್ವಿ. ಹೈದರಾಬಾದ್ ನಾವು ಟ್ರೈನಿಂಗ್ ಸೆಂಟರ್ ಬಂದ್ವಿ. ಅಲ್ಲಿ ಹೈದರಾಬಾದ್ ಟ್ರೈನಿಂಗ್ ಸೆಂಟರ್ ಅಲ್ಲಿ ಅದರಲ್ಲಿ ನೀವು ಅಥವಾ ನಿಮ್ಗೆ ಅವ್ರು ತೊಡಗಿಸಂತ ವೃತ್ತಿ ಅಂದ್ರೆ ಮಿಲಿಟರಿಯಲ್ಲಿ ನಿಮ್ಗೆ ಯಾವ ರೀತಿ ಒಂದು ಪೋಸ್ಟಿಂಗು ಮತ್ತೆ ಯಾವ ರೀತಿ ಒಂದು ಕೆಲಸ ನಿರ್ವಹಣೆ ಕೊಟ್ಟರು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ. ಇವಾಗ ನಾವು ಸೆಲೆಕ್ಷನ್ ಆಗುವಾಗಲೇ ನಮಗೆ ಕೇಳಿರ್ತಾರೆ. ಅಂದ್ರೆ ಬೇರೆ ಬೇರೆ ಇದರಲ್ಲಿ ಇದೆ. ಲ್ಯಾಂಡ್ ಆರ್ಮಿ ನಂದು ಆರ್ಟ್ಲರಿ ಬೇರೆ ಬೇರೆ ಗ್ರೂಪ್ ಇರ್ತಾರೆ. ಡ್ರೈವರ್ ಆಗ್ಬೋದು, ಗನ್ನರ್ ಆಗ್ಬೋದು, ಆಪರೇಟರ್ ಆಗ್ಬೋದು, ಟೆಕ್ನಿಕಲ್ ಅಸಿಸ್ಟೆಂಟ್ ಆಗ್ಬೋದು, ಬೇರೆ ಬೇರೆ ಕ್ಲರಿಕಲ್ ಆಗ್ಬೋದು. ಸೊ ಬೇರೆ ಬೇರೆಗೆ ಅವ್ರ ಎಜುಕೇಶನ್ ಮ್ಯಾಟರ್ ಇದಿರುತ್ತೆ. ಸೊ ನಾನ್ ಸೇರ್ಕೊಂಡು ಬೆನ್ನರ್ಜಿ ಬೆನ್ ಮೇಲೆ ಒಂದಾಗಿ ನಾವು ಕೆಲಸ ಮಾಡ್ಬೇಕಂದ್ರೆ ಜನರಲ್ ಡ್ಯೂಟೀಸ್ ಅಂತ ಪ್ಯಾಕೆಟ್ ಅಲ್ಲಿ ಹಾಕಿರ್ತಾರೆ. ಬೆನ್ನರ್ಜಿ ಅಂತ ನಮ್ಮ ಆಸ್ ಎ ಶೋಧಿಯ ಅಪಾಯಿಂಟ್ ಮಾಡ್ಬಿಟ್ಟು ಅಲ್ಲಿ ಕಳ್ಸ್ತಾರೆ. ಅದ್ರ ಪ್ರಕಾರ ನಮ್ಮ ಮೇಲೆ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಯಾರೇ ಫ್ರೆಶರ್ಸ್ ಆಗಿ ಹೋದ್ರು ಫಸ್ಟ್ 6 ತಿಂಗಳು ಬೇಸಿಕ್ ಟ್ರೈನಿಂಗ್ ಅಂತ ಇರುತ್ತೆ. ಬೇಸಿಕ್ ಟ್ರೈನಿಂಗ್ ಅಲ್ಲಿ ನಿಮ್ಗೆ ಫಿಸಿಕಲ್ ಟ್ರೈನಿಂಗ್ ಇರುತ್ತೆ, WT ರೆಕಾರ್ಡ್ ಟ್ರೈನಿಂಗ್ ಇರುತ್ತೆ, ಡ್ರಿಲ್ ಇರುತ್ತೆ. ಜೊತೆಗೆ ಜನರಲ್ ಬೇರೆ ಆಕ್ಟಿವಿಟೀಸ್ ಗಳೆಲ್ಲ ನಿಮ್ಮ ಅದರಲ್ಲಿ ತಗೋತಾರೆ. 6 ತಿಂಗಳ ನಿಮ್ಮನ್ನ ಒಂದು ಆಸೆಟ್ ಒಂದು ಪಕ್ಕಾ ಫಿಟ್ ಮಾಡಿಬಿಡ್ತಾರೆ. ಅದು ಮುಗಿಸ್ಕೊಂಡು ನಿಮ್ಗೊಂದು ಕಸಬ್ರೇಟ್ ಅಂತೀವಿ, ಅದು ಪ್ರಮಾಣ ವಚನ ಮಾಡಿ ನಾವು ದೇಶಕ್ಕೋಸ್ಕರ ನಾವು ಏನ್ ಮಾಡ್ತೀವಿ ಅನ್ನೋದು ಪ್ರಮಾಣ ವಚನ. ಸರ್, ಈ 6 ತಿಂಗಳಲ್ಲಿ ನಿಮ್ಗೆ ಏನು ಅವರು ನಿಮ್ಗೆ ಒಂದು ಗನ್ಗಳ ಒಂದು ತರಬೇತಿ ಕೊಡ್ತಾರೆ. ಅದ್ರಲ್ಲಿ ಲೈಟ್ ಹೆವಿ ವೇಟ್ ಮತ್ತೆ ಹಿಂಗಿರ್ತಾರೆ ಇರ್ತಕ್ಕಂಥ ಗನ್ಗಳು. ನಮ್ಮ ಟೈಮಲ್ಲಿ ಇದ್ದಿದ್ದು ಸೆಲ್ಫ್ ಲೋಡಿಂಗ್ ರೈಫಲ್, SLR ರೈಫಲ್, ಎಲ್ಲರಲ್ಲಿ ಲೈಟ್ ಮಿಷಿನ್ ಗನ್ ಅಂತ ಬರುತ್ತೆ, ಇನ್ನೊಂದು ಸ್ಟೆನ್ ಗನ್ ಅಂತ ಬರುತ್ತೆ. ಓಕೆ ಸರ್, ಈ 3 ಬಗ್ಗೆ ಇದ್ರ ಸ್ಪೆಷಲಿ ರೈಫಲ್ ಟ್ರೈನಿಂಗ್ ಮೇನ್. ನಿಮ್ಗೆ ಸ್ಟಾರ್ಟಿಂಗ್ ಯಾವ್ದನ್ನ ಕೋರ್ಸ್ ಆಗಿ ಹೇಳ್ತಾರೆ? ಫಸ್ಟ್ ರೈಫಲ್ ಸರ್, ರೈಫಲ್ ಟ್ರೈನಿಂಗ್ ಮೇನ್. ಅದೇ LMG ಬಗ್ಗೆ ನಾಲೆಜ್ ಕೊಡ್ತಾರೆ, ಫಸ್ಟ್ ಟೈಮ್ ಬಗ್ಗೆ ನಾಲೆಜ್ ಕೊಡ್ತಾರೆ. ಅಂದ್ರೆ ನಮ್ಗೆ ಪ್ರತಿ ಒಂದು ರೈಫಲ್ ಈಚ್ ಅಂಡ್ ಎವ್ರಿ ಪಾರ್ಟ್ಸ್ ನಾವು ಓಪನ್ ಮಾಡಬೇಕು, ಅದನ್ನ ರಿಪೇರ್ ಮಾಡೋದು ನಮ್ಗೆ ಬರುತ್ತೆ, ಅದನ್ನ
ಅದನ್ನ ಯಾವ ತರ ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಜೊತೆಗೆ ನಮ್ಮನ್ನ ರೇಂಜ್ ಕರ್ಕೊಂಡು ಹೋಗ್ತಾರೆ, ಫೈರಿಂಗ್ ರೇಂಜ್ ಇರುತ್ತೆ, ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಅದು ಕಂಪ್ಲೀಟ್ ಸರ್ವಿಸಿಂಗ್ ಮಾಡ್ಬೇಕು ನೀವು. ಹೌದು, ಆ ಮಟ್ಟಿಗೆ ಟ್ರೈನಿಂಗ್ ನಮ್ಮ ಟ್ರೈನಿಂಗ್ ಕೊಡ್ತಾರೆ. ಅದರಲ್ಲಿ ನಿಮ್ಗೆ ಫಸ್ಟ್ ಬಂದ್ಬಿಟ್ಟು ಫಿಸಿಕಲ್ ಟ್ರೈನಿಂಗ್ ಅಲ್ಲಿ ಬಂದು ಬೆಳಿಗ್ಗೆ 5 ಗಂಟೆಗೆಲ್ಲ ಗ್ರೌಂಡ್ ಅಲ್ಲಿ ಇರಬೇಕು. ಯಾವುದೇ ಕಾರಣಕ್ಕೆ ಯಾರು ತಪ್ಪಿಸ್ಕೊಳ್ಳೋಂಗೆಲ್ಲ ಟ್ರೈನಿಂಗ್ ಅಲ್ಲಿ ನಿಮ್ಗೆ ಇನ್ನೊಂದು ನಿಮ್ಗೆ ವಹಿಸ್ತೀನಿ. ಇಲ್ಲಿ ನಾವು ಸೆಲೆಕ್ಷನ್ ಆಗಿ ಹೋದ್ರು ಅಲ್ಲೂ ಒಂದು ಮೆಡಿಕಲ್ ಆಗುತ್ತೆ. ಅಲ್ಲೂ ಮೆಡಿಕಲ್ ಅಲ್ಲಿ ವಿಸಿಟ್ ಆದ್ಮೇಲೆ ನಿಮ್ಗೆ ಒಂದು ನಂಬರ್ ಕೊಡ್ತಾರೆ, ಇಂಡಿಯನ್ ಆರ್ಮಿ ನಂಬರ್ ಕೊಡ್ತಾರೆ. ಆ ನಂಬರ್ ಮೇಲೆ ನಿಮ್ಗೆ ಇಡೀ ಲೈಫ್ ಅದು ಮೇಲೆ ಹೋಗುತ್ತೆ. ನಿಮ್ಮ ಪ್ರತಿಯೊಂದು ಡಾಕ್ಯುಮೆಂಟ್ ಅನ್ನ ಆ ನಂಬರ್ ಜೊತೆ ಗಂಗನಗಿರಿ ಇವಾಗ ನನ್ನ ಹೆಸರು ಸತೀಶ್ ಶೆಟ್ಟಿ, ಗಂಗನಗಿರಿ ಸತೀಶ್ ಶೆಟ್ಟಿ ಅಂತ ಆ ನಂಬರ್ ಫಸ್ಟ್ ನಮ್ಮ ಹೆಸರಿಗಿಂತ ಆ ನಂಬರ್ ಅದ್ರ ಜೊತೆ ಬೆಳಿಗ್ಗೆ ನಮ್ಗೆ 5 ಗಂಟೆಗೆ ಫಿಸಿಕಲ್ ಫಿಟ್ನೆಸ್ ಇರುತ್ತೆ 1 ಅವರ್. ಯಾವುದೇ ರೀತಿ ಯಾರು ತಪ್ಪಿಸ್ಕೊಳ್ಳೋಂಗಿಲ್ಲ. ಫಿಟ್ನೆಸ್ ಅಂದ್ರೆ ಪಕ್ಕ ಫಿಟ್ನೆಸ್. ನೀವು ಯಾವುದೇ ಕಾರಣದಲ್ಲಿ ಸೋಮರಿತನ ಮಾಡಂಗಿಲ್ಲ. ಅದಾದ ನೀವು ಬ್ರೇಕ್ಫಾಸ್ಟ್ ಟೈಮ್ ಕೊಡ್ತಾರೆ, ಒಂದು ಹಾಫ್ ಅನ್ ಅವರ್ ಮಾತ್ರ. ಅಷ್ಟರಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡಬೇಕು. ಅಲ್ಲಿಂದ ನಂದು ನೆಕ್ಸ್ಟ್ ರೆಕಾರ್ಡಿಂಗ್ ಅಥವಾ ಡ್ರಿಲ್ ಅಂತ ಬೇರೆ ಬೇರೆ ಸೆಕ್ಷನ್ ವೈಸ್ ಮಾಡಿರ್ತಾರೆ. ನಮ್ದು ಗ್ರೂಪ್ ಮಾಡ್ತಾರೆ. ಗ್ರೂಪ್ ಒಬ್ಬ ಲೀಡರ್ ಇರ್ತಾರೆ, ಒಬ್ಬ ಅಸಿಸ್ಟೆಂಟ್ ಇರ್ತಾರೆ. ಸೊ ಆ ಲೀಡರ್ ಪ್ರತಿಯೊಬ್ಬರು ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಇವಾಗ ಇವತ್ತಿನ ದಿವಸ ಪ್ರೀತಿ ಆಯ್ತು, ಪ್ರೀತಿ ಆದ ತಕ್ಷಣ ಅಲ್ಲಿ ಇನ್ನೊಂದು ನೀವು ಸೆಲೆಕ್ಷನ್ ಆದ ತಕ್ಷಣ ಯೂನಿಫಾರ್ಮ್ ಕೊಡಲ್ಲ. ನಿಮ್ಗೆ ಯಾವ ಬರೀ ಕಾಕಿ ಡ್ರೆಸ್, ಕಾಕಿ ಚಡ್ಡಿ, ಕಾಕಿ ವೈಟ್ ಬನಿಯನು ಅದರಲ್ಲೇ ಇರುತ್ತೆ. ಎಲ್ಲಾನು ಕಾಕಿದೆ. ಯಾವುದು ನಿಮ್ಗೆ ನಮ್ಮ ಆರ್ಮಿದು ಗ್ರೀನ್ ಯೂನಿಫಾರ್ಮ್ ಕೊಡಲ್ಲ. ಓಕೆ ಸರ್, ಟ್ರೈನಿಂಗ್ ಪೀರಿಯಡ್ ಟ್ರೈನಿಂಗ್ ಮುಗಿಯೋವರೆಗೆ ನಿಮಗೆ ಯೂನಿಫಾರ್ಮ್ ಇಶ್ಯೂ ಮಾಡಲ್ಲ. ಟ್ರೈನಿಂಗ್ ಅಲ್ಲಿ ನಿಮಗೆ ಕಾಕಿ ಚಡ್ಡಿ ವೈಟ್ ಬನಿಯನಲ್ಲೇ ನಿಮ್ದೆಲ್ಲ ಟ್ರೈನಿಂಗ್ ಗ್ರೌಂಡ್ಗೆ ನಿಮಗೆ ಕಾಕಿ ಡ್ರೆಸ್ ಇರುತ್ತೆ. ನೀವು ಇಲ್ಲಿ ಟ್ರೈನಿಂಗ್ ಮುಗಿಸ್ಕೊಂಡು ಡಬ್ಲ್ಯೂ ಹೋಗ್ಬೇಕು. ನೀವು ಡ್ರಿಲ್ ಆದ್ರೆ ಡ್ರಿಲ್ ಗ್ರೌಂಡ್ ಹೋಗ್ಬೇಕು. ಅದು ನಿಮಗೆ ಡ್ರಿಲ್ ಪ್ರತಿ ಒಂದು ಟ್ರೈನಿಂಗ್ ಡ್ರಿಲ್ಗೆ ಏನೇನು ನಿಮಗೆ ಗೊತ್ತಿದೆ, ಅದು ಕದಂಬಲಾಗ್ಲಿ ನಿಮ್ಗೆ ವಾಕಿಂಗ್ ಮಾರ್ಚ್ ಆಗ್ಲಿ ಪ್ರತಿಯೊಂದು ಟ್ರೈನಿಂಗ್ ಕೊಡ್ತಾರೆ. ಡಬ್ಲ್ಯೂ ಗ್ರೌಂಡ್ ನಿಮ್ ಗನ್ ಬಗ್ಗೆ ಏನು ಏನು ಅದಕ್ಕೆ ಬ್ಯಾರಲ್ ಡೈಮೆನ್ಷನ್ ಏನಿರುತ್ತೆ, ಆ ಗನ್ ಯಾವ ಕನ್ನಡ ಬಗ್ಗೆ ನಾಲೆಜ್ ಕೊಡ್ತಾರೆ. ಸರ್, ಈಗ 6 ತಿಂಗಳು ಮುಗಿದ ಮೇಲೆ ನಿಮಗೆ ಒಂದಷ್ಟು ತಿಂಗಳು ರಜೆ ಕೊಟ್ಟು ಮನೆ ಕಳಿಸ್ತಾರೆ. ಎಸ್ ಸರ್. ಅದಾದ ನಂತರ ನಿಮ್ಗೆ ನೀವು ಏನು ಕೆಲಸದ ಮೇಲೆ ಡ್ಯೂಟಿ ಮೇಲೆ ಅಟೆಂಡ್ ಆಗ್ತೀರಿ. ಅಟೆಂಡ್ ಆದ ಸಂದರ್ಭದಲ್ಲಿ ನಿಮ್ಗೆ ನೆಕ್ಸ್ಟ್ ಹಂತದಲ್ಲಿ ಅಂದ್ರೆ ಬೇರೆ ಹಂತದಲ್ಲಿ ನೀವು ಯಾವ ರೀತಿ ನಿಮ್ಮನ್ನ ತೊಡಗಿಸ್ತಾರೆ ಸರ್? ಇವಾಗ 6 ತಿಂಗಳು ಬಂದು ಕಂಪಲ್ಸರಿ ಎಲ್ರಿಗೂ ಒಂದೇ ತರ ಟ್ರೈನಿಂಗ್. ಅವಾಗ ನಾನು ಆಸ್ ಎ ಜನರಲ್ ಜಾಯ್ನ್ ಆಗಿದೆ. ಇನ್ನೊಬ್ರು ಕ್ಲರಿಕಲ್ ಬರ್ಬೋದು, ಇನ್ನೊಬ್ರು ಸ್ವೀಪರ್ ಬರ್ಬೋದು, ಇನ್ನೊಬ್ರು ಬಟ್ಟೆ ವಾಷಿಂಗ್ ಮಾಡಕ್ಕೆ ಮತ್ತೆ ಅವರು ಇರ್ತಾರೆ. ಮತ್ತೆ ಪ್ರತಿಯೊಂದು ಟ್ರೈನ್ ಅವರು ಆ ಟೈಮಲ್ಲಿ 6 ತಿಂಗಳು ಟ್ರೈನಿಂಗ್ ತಗೋತಾರೆ. ಅವರು ಪ್ರತಿಯೊಂದರಲ್ಲಿ ಅವ್ರ ರೈಫಲ್ ಟ್ರೈನಿಂಗ್ ಕಂಪಲ್ಸರಿ ಎಲ್ಲ. ಅದಾದ ನಂತರ ನಾವು ಅಡ್ವಾನ್ಸ್ ಟ್ರೈನಿಂಗ್ ಅಂತ 20 CM ಕೊಡ್ತಾರೆ, ಕ್ಯಾಶುವಲಿ ಅಂತ ಕೊಡ್ತಾರೆ, ಮನೆ ಕಳಿಸ್ತಾರೆ. ನಾವು ನೀವು ಮುಗಿಸ್ಕೊಂಡು ಜಾಯ್ನ್ ಆದಾಗ ನಮ್ಗೆ ಅಡ್ವಾನ್ಸ್ ಟ್ರೈನಿಂಗ್ ಅಂತ ನಾವು ನಮ್ಗೆ ಅಲ್ಲಿ ಅದು ಮುಂಚೆ ಅದೇ ನಾನು ಹೇಳಿದ ಪ್ರಮಾಣ ವಚನ ಆಗುತ್ತೆ. ಪ್ರಮಾಣ ವಚನದಲ್ಲಿ ಡ್ರೆಸ್ ಇಶ್ಯೂ ಮಾಡ್ತಾರೆ. ಆ ಡ್ರೆಸ್ ಆಗಿದಾಗ ನೀವು ಒಂದು ಪಕ್ಕ ಪರ್ಫೆಕ್ಟ್ ಸೋಲ್ಜರ್ ಆಗ್ತೀರಾ. ಆ ಡ್ರೆಸ್ ಅಲ್ಲಿ ನಿಮಗೆ ಪ್ರಮಾಣ ವಚನ ತಗೊಳ್ಳೋದು. ಪ್ರಮಾಣ ವಚನ ಆದ್ಮೇಲೆ ನಿಮ್ಗೆ ಇಂಥ ಕಡೆ ಅಡ್ವಾನ್ಸ್ ಟ್ರೈನಿಂಗ್ ಅಂತ ಹೇಳಿದ್ರೆ ನಾನು ಗನ್ನರ್, ನಾನು 130 mm ಅಲ್ಲಿ ನಮ್ದು ಆರ್ಟ್ಲೆ ಬಂದು 130 mm ನಿಂತು ನಮ್ದು ಅಲ್ಲಿ ನಮ್ಮ ಯೂನಿಟ್ ಅದು ಯೂನಿಟ್ ಅಲ್ಲಿ ಅಂದ್ರೆ ಒಂದು ABC 4 ಈ 6 ತಿಂಗಳು ಟ್ರೈನಿಂಗ್ ಆದ್ಮೇಲೆ ಮತ್ತೆ ನಿಮ್ಗೆ ಹೊಸದಾಗಿ ಬೇರೆ ಕಡೆ ಇನ್ನೊಂದು ಏನಾದ್ರು ತರಬೇತಿ ಕೊಡ್ತಾರ? ಯಾವ ರೀತಿ ತರಬೇತಿ? ನಮ್ಮ ಟ್ರೈನ್ ವಯಸ್ಸು ತರಬೇತಿ ಕೊಡ್ತಾರೆ. ಇವಾಗ ನಾನು ಗನ್ನರಾಗಿ ಜಾಯ್ನ್ ಆಗಿದ್ದೇನೆ, ಗನ್ನರ್ ಜಿಲ್ಲೆಯಾಗಿ ನಮ್ಗೆ ಗಂಗಲ್ ತರಬೇತಿ ಕೊಡ್ತಾರೆ. ಅದು 6 ತಿಂಗಳ ತರಬೇತಿ. ಇವಾಗ ನಮ್ಮ ಯೂನಿಟ್ ಹೋಗ್ತೀವಿ ನಾವು. ಇವಾಗ ಎಕ್ಸಾಂಪಲ್ ತಗೊಂಡ್ರೆ ಡ್ರೈವರ್ ಅಂದ್ರೆ ಅವ್ರಿಗೆ ಟ್ರೈನಿಂಗ್ ತರಬೇತಿ ಬೇರೆ ಕಡೆ ಇರುತ್ತೆ. ನಾವು ಗನ್ನರ್ ಆಗಿದ್ರೆ ಗನ್ನರ್ ತರಬೇತಿ ಬೇರೆ ಇರುತ್ತೆ. ಇನ್ನ ನೋಡಿ ಅಲ್ಲಿ ಎಲ್ಲ ಆರ್ಮಿ ಅಂದ್ರೆ ಎಲ್ಲಾ ರೀತಿಯಲ್ಲೂ ಟ್ರೈನಿಂಗ್ ಇರ್ತಾರೆ. ಮೆಡಿಕಲ್ ಇರ್ಬೋದು, ಬೇರೆ ಒಳ್ಳೆ ಜಾಬ್ ಇರ್ಬೋದು, ಪ್ರತಿಯೊಬ್ಬರು ಆಸ್ ಎ ಸೋಲ್ಜರ್ ಇರ್ತಾರೆ. ಜಾಯ್ನ್ ಆದ್ರೆ ಅಡ್ವಾನ್ಸ್ ಟ್ರೈನಿಂಗ್ ಏನ್ ಮಾಡ್ತೀವಿ ನಾವು? ನಮ್ಮ ಗನ್ ಬಗ್ಗೆ ನನ್ನ ನಾಲೆಜ್, ಈವನ್ ಗನ್ನು ಬಿಜು ಬಾಕಿರ್ಬೋದು, ಬಿಜು ಬಾಕ್ ಅಂದ್ರೆ ನಾವು ಫೈರಿಂಗ್ ಮಾಡೋದು, ಅದನ್ನ ತೆಗೆಯೋದು, ಅದು ಯಾವ ತರ ತೆಗಿಬೋದು, ಯಾವ ತರ ಹ್ಯಾಂಡಲ್ ಮಾಡ್ಬೋದು, ಆ ರೌಂಡ್ ಡೈಮೆನ್ಷನ್ ಇರುತ್ತೆ, ಇದ್ರ ಫೀಲಿಂಗ್ ಎಷ್ಟು ಇರುತ್ತೆ, ಪ್ರತಿಯೊಂದು ಬಗ್ಗೆ ನಮಗೆ ನಾಲೆಜ್ ಕೊಡ್ತಾರೆ, ಟ್ರೈನಿಂಗ್ ಕೊಡ್ತಾರೆ. ಅಂಡ್ ಈವನ್ ಅದನ್ನ ಕ್ಲೀನ್ ಮಾಡೋದು ಹೇಗೆ, ಪ್ರತಿಯೊಂದು ನಾವು ಅದನ್ನ ಯಾವ ತರ ಕ್ಲೀನ್ ಮಾಡ್ಬೇಕು, ಯಾವ ತರ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ನಮ್ಗೆ ನಾಲೆಜ್ ಕೊಡ್ತಾರೆ. ಅದಾದ ನಂತರ ನಮ್ಗೆ ನಮ್ಮ ಯೂನಿಟ್ ಪೋಸ್ಟಿಂಗ್ ಮುಗಿದ ಮೇಲೆ ಯಾವ್ದೋ ಒಂದು ಯೂನಿಟ್ಗೆ ನಮ್ಗೆ ಕಳಿಸ್ತಾರೆ. ಆ ಯೂನಿಟ್ ಪೋಸ್ಟಿಂಗ್ ಏನಾಗುತ್ತೆ ಅಂದ್ರೆ ಇವಾಗ ಒಂದು ಯೂನಿಟ್ ಅಲ್ಲಿ ನಮ್ಗೆ 4 ಯೂನಿಟ್, ನಮ್ದು ಎಕ್ಸಾಂಪಲ್ ನಮ್ಮ ಆರ್ಡರ್ ಇದ್ದಿದ್ದು 69 ಬ್ಯಾಟ್ರಿ, 70 ಬ್ಯಾಟ್ರಿ, 71 ಬ್ಯಾಟ್ರಿ, 70 ಒಂದು ಹೆಡ್ ಕ್ವಾರ್ಟರ್ ಅಂತ ಬರ್ತದೆ. 5 ಅದಕ್ಕೆ ಒಬ್ಬರು ಕಮಾಂಡರ್ ಇರ್ತಾರೆ. ಸೊ ನಮ್ಮ ಎಕ್ಸಾಂಪಲ್ ನಾನು ಇದ್ದೀನಿ 69 ಬ್ಯಾಟ್ರಿ. ಅದೇ ತರ ಬೇರೆ ಬೇರೆ ಒಂದೊಂದು ಬ್ಯಾಟ್ರಿ ಒಂದು 6 ಗನ್ ಇರುತ್ತೆ.
ಸರ್ ಆ ಪ್ರೂಫಲ್ಲಿ ಆರ್ ಗನ್ ಇರುತ್ತೆ. ಆರ್ ಗನ್ನಲ್ಲಿ ಅಲ್ಲಿಗೆ ಸಂಬಂಧಪಟ್ಟಂಗೆ ಒಬ್ರು ನಂಬರ್ 1 ಅಂತ ಇರ್ತೀವಿ, ನಮ್ಮ ಅಂದ್ರೆ ಪ್ರೊಮೋಟರ್ ಆಗಿ ಸ್ವಲ್ಪ ಸೀನಿಯರ್ ಇರ್ತಾರೆ, ಹವಲ್ದಾರ್ ಅಂತ ಹೇಳ್ತೀವಿ ಅವ್ರಿಗೆ. ಅವ್ರು ಈ ಕೆಳಗಡೆ ನಂಬರ್ ಜಾಸ್ತಿ ಇರುತ್ತೆ. ಎಸ್ ಸರ್, ಅಂದ್ರೆ ಅವರು ಸೀನಿಯರ್ ಅಂದ್ರೆ ಸರ್ವಿಸ್ ಜಾಸ್ತಿ ಮಾಡಿರ್ತಾರೆ ಹವಲ್ದಾರ್ ಅಂತ. ಅವ್ರನ್ನ 5-10 ವರ್ಷ ಸರ್ವಿಸ್ ಆಗಿರುತ್ತೆ. ಅವ್ರ ಕೆಳಗಡೆ ನಾಯಕ್ ಅಂತ ಇರ್ತಾರೆ, ಅದ್ ಕೆಳಗಡೆ ಲಾಸ್ಟ್ ನಾಯಕ್ ಅಂತ ಮತ್ತೆ ಸೋಲ್ಜರ್ ಮಾಡ್ಬಿಟ್ಟಿದೆ. ಸೊ ಪ್ರೊಫೆಷನಲ್ ಅವ್ರಿಗೆ ಆ ಗನ್ನಲ್ಲಿ ಅವ್ರಿಗೆ ಜವಾಬ್ದಾರಿಗಳು ಇರ್ತಾರೆ. ಜನರಲ್ ಹವಲ್ದಾರರು ಆ ಗನ್ನ ನಮ್ಮನ್ನೆಲ್ಲ ಮೇಂಟೈನ್ ಮಾಡಿರ್ತಾರೆ, ನಮ್ಮನ್ನೆಲ್ಲ ಹ್ಯಾಂಡಲ್ ಮಾಡೋದು, ನಮ್ಗೆ ಕಮಾಂಡ್ ಮಾಡೋದು. ಅವ್ರ ಕೆಳಗಡೆ ಅವರು ಲೇಯರ್ ಅಂತ ಇರುತ್ತೆ, ಅವರು ನಾಯಕ್ ನೆಕ್ಸ್ಟ್ ಲಾಸ್ಟ್ ನಾಯಕ್ ಜನರಲ್ ಎಲ್ಲ ಸೇರ್ಬಿಟ್ಟು ಕೆಲಸ ಮಾಡ್ತೀವಿ. ಆ ಗನ್ನಲ್ಲಿ ಎಲ್ಲರೂ ಸೇರ್ಬಿಟ್ಟು ಕೆಲಸ ಮಾಡ್ತೀವಿ. ನಮ್ಗೆ ಏನೇನು ಆದೇಶಗಳು ಅಲ್ಲಿಂದ ಕೊಡ್ತಾರೆ ಇವ್ರಿಗಿಂತ ನಾವು ಅದನ್ನ ಫಾಲೋ ಮಾಡ್ತೀವಿ. ಹಾಗೆ ಯೂನಿಟ್ ಹೋದ್ಮೇಲೆ ನಿಮಗೆ ಫಿಸಿಕಲ್ ಟ್ರೈನಿಂಗ್ ತಪ್ಪಲ್ಲ. ಬೆಳಿಗ್ಗೆ 5 ಗಂಟೆಗೆ ಹೋಗ್ಲೇಬೇಕು, ನೀವು ಡ್ಯೂಟಿ ಮಾಡಲೇಬೇಕು. ಡ್ಯೂಟಿ ಮಾಡಿ ಆದ್ಮೇಲೆ ನಿಮ್ಗೆ ಬ್ರೇಕ್ಫಾಸ್ಟ್ ಕೊಡ್ತಾರೆ, ಅದು ನಂತರ ನಿಮ್ ಟ್ರೇಡ್ ವೈಸ್ ಕಳಿಸ್ಬಿಡ್ತಾರೆ ಕೆಲಸಕ್ಕೆ. ಗನ್ ಕ್ಲೀನ್ ಮಾಡಕ್ಕಿರ್ಬೋದು ಅಥವಾ ಬೇರೆ ಏನಾದ್ರು ನಮ್ಮ ಯೂನಿಟ್ಸ್ ಗಳಲ್ಲಿ ಕೆಲಸ ಇದ್ರೆ ಅದಕ್ಕೂ ಕಳಿಸ್ತಾರೆ. ಡ್ಯೂಟಿಗಳಿರ್ತಾರೆ, ಸಂಜೆ ಡ್ಯೂಟಿ ಅಂತೀವಿ, ಡೇ ಡ್ಯೂಟಿ ಇರುತ್ತೆ. ಯೂನಿಟ್ ಆಗಬೇಕಾಗುತ್ತೆ. ನಾನು ಪಿ ಸಿ ಫೀಲ್ಡ್ ಹೇಳ್ತಾರೆ, ಪಿ ಸಿ ಓಕೆ. ಇದು ಪಿ ಸಿ ಪೋಸ್ಟಿಂಗ್ ಬಂದು ಫೀಲ್ಡ್ ಪೋಸ್ಟಿಂಗ್, ಪಿ ಸಿ ಪೋಸ್ಟಿಂಗ್ ಅಂತ ಬರುತ್ತೆ. ಸೊ ಇಷ್ಟು ವರ್ಷ ಪಿ ಸಿ ಫೀಲ್ಡ್ ಪೋಸ್ಟಿಂಗ್ ಪಿಸಿ ಪೋಸ್ಟಿಂಗ್ ವ್ಯತ್ಯಾಸ ಏನಿರ್ಬೋದು ಸರ್? ಪೀಸ್ ಏನಂದ್ರೆ ನಾವು ಬಾರ್ಡರ್ಗಿಂತ ತುಂಬಾ ಹಿಂದೆ ಇರ್ತೀವಿ, ಏನೇ ನಮ್ದೇ ಇರುತ್ತೆ. ಒಂದು ಯಾವ್ದೋ ಒಂದು ಲೊಕಾಲಿಟಿ ಒಂದು ನಮ್ಮ ರೆಸಿಡೆನ್ಸಿಯಲ್ ಏರಿಯಾ ಅಂದ್ರೆ ಆ ತರ ಇರ್ತೀವಿ. ಫೀಲ್ಡ್ ಏನಾಗಲ್ಲ, ಬಾರ್ಡರ್ ಏರಿಯಾ, ಫೀಲ್ಡ್ ಬಾರ್ಡರ್ಗಳಲ್ಲಿ ಅಂದ್ರೆ ನಮ್ದು ಆಕ್ಚುಲಿ ಬಂದು ನಾವು ಸ್ವಲ್ಪ ನಮ್ದು ಇಂಟರ್ನೆಟ್ ಫಾರಿಂಗ್ ಫೀಲ್ಡ್ ಬಾರ್ಡರ್ ಸ್ವಲ್ಪ ಹಿಂದೆ ಇರ್ತೀವಿ ನಾವು ಜಾಸ್ತಿಯಾಗಿ, ತುಂಬಾ ಹತ್ರ ಹೋಗಲ್ಲ. ಬಟ್ ಸಟನ್ ಟೈಮ್ ಅಲ್ಲಿ ಹೋಗ್ಬೇಕಾಗ್ತದೆ, ಡ್ಯೂಟಿಗಳಾಗ್ತದೆ, ಆ ಟೈಮಲ್ಲಿ ಹೋಗ್ಬೇಕಾಗ್ತದೆ, ಬೇರೆ ಬೇರೆ. ಜನರಲ್ ಆಗಿ ನಿಮ್ಗೆ ಒಂದು 3 ವರ್ಷ PCL ಸರ್ವಿಸ್ ಮಾಡಿದ್ರೆ ಒಂದು ಫೀಲ್ಡ್ ಏರಿಯಾ 2 ವರ್ಷ 3 ವರ್ಷ ಕಳಿಸ್ತಾರೆ, ಅಲ್ಲಿ ಸರ್ವಿಸ್ ಮಾಡಲೇಬೇಕು. ಯಾವುದೇ ಕಡೆಗೆ ನಾನು ಹೋಗಲ್ಲ ಮಾಡಲ್ಲ ನನ್ನ ಕೈಲಿ ಆಗಲ್ಲ ಅನ್ನೋದು ಮಾತೇ ಇಲ್ಲ. ಒಂದ್ಸೇ ಸೋಲ್ಜರ್ ಆದ್ಮೇಲೆ ಸೋಲ್ಜರ್, ನೀವು ಏನೇ ಅವ್ರು ಹೇಳಿದ್ರು. ಸರ್ ನಾನು ಹೇಳ್ತೀನಿ ಎಕ್ಸ್ಪೀರಿಯನ್ಸ್ ನಿಮ್ಮ ಒಂದು ನಿಮ್ಮ ಸೇವಾ ಅವಧಿ ಎಷ್ಟು ವರ್ಷ ಮಾಡಿದ್ದೀರಿ? ಸರ್ ನಾನು ಬಂದು 9 ವರ್ಷ ಆದ್ಮೇಲೆ ಕಂಪ್ಲೀಟ್ ಮಾಡಿದ್ದೆ. ಇಲ್ಲಿ ಈ ಒಂದು ಅವಧಿಯಲ್ಲಿ ಎಲ್ಲೆಲ್ಲಿ ನೀವು ನಿಮ್ಮ ಕಾರ್ಯಕ್ರಮ ತೋರಿಸಿದ್ರೆ ಅಥವಾ ಕಾರ್ಯಪ್ರಗತಿಯಲ್ಲಿ ಉಂಟ್ಕೊಂಡು ಹೋಗಿದ್ದೀರಿ ಸರ್? ಎಲ್ಲೆಲ್ಲಿ ಆ ಟೈಮಲ್ಲಿ ನಂದು ಟ್ರೈನಿಂಗ್ ಆಗಿದೆ ಹೈದರಾಬಾದ್. ಆಕ್ಚುಲಿ ಆವಾಗ ಸೆಂಟರ್ ಇದ್ದಿದ್ದು ಹೈದರಾಬಾದ್ ಮತ್ತೆ ಅಲ್ಲಿ ಸೆಂಟರ್ ಬೆನಿಫಿಟ್ಸ್ ಇದೆ. ಬಟ್ ಆ ಟೈಮಲ್ಲಿ ನಾವು ಸೇರೋ ಟೈಮಲ್ಲಿ 1984 ಸರ್, ಆ ಟೈಮಲ್ಲಿ ತುಂಬಾನೇ ಸೋಲ್ಜರ್ಸ್ಗಳು ಆ ಟೈಮಲ್ಲಿ ತುಂಬಾ ಜನ ಜಾಯಿನ್ ಆಗ್ತಾರೆ ಇಂಡಿಯನ್ ಆರ್ಮಿಗೆ ಆ ಟೈಮಲ್ಲಿ. ಸೊ 2 ಜಾಗ ಟೈಮ್ ಸೆಂಟ್ರಲ್ ಜಾಗ ಸಾಲದೆ ನಮಗೆ ಜಮ್ಮುದಲ್ಲಿ ಟ್ರೈನಿಂಗ್, ಅಡ್ವಾನ್ಸ್ ಟ್ರೈನಿಂಗ್. ನಾನು ಟ್ರೈನಿಂಗ್ ತಗೊಂಡಿದ್ದು ಜಮ್ಮುದಲ್ಲಿ. ಜಮ್ಮುದಲ್ಲಿ ನಮ್ದು 6 ತಿಂಗಳು ಟ್ರೈನಿಂಗ್ ಆಯ್ತು. ಅದ್ರ ನಮ್ಮ ಯೂನಿಟ್ ಅಂತ ನಮ್ದೊಂದು ಯೂನಿಟ್ ಕೊಟ್ಟೆ. ನಮ್ದು ಆಕ್ಚುಲಿ ಬಂದು ಹಿಂದಿ ಕಂಪಿ ರೆಜಿಮೆಂಟ್ ಅಂತ ಹೇಳ್ತಾರೆ, ಅಂದ್ರೆ ಬರೀ ಸೌತ್ ಇಂಡಿಯನ್ಸ್ ಮಾತ್ರ. ಆಂಧ್ರ, ಕೇರಳ, ಕರ್ನಾಟಕ, ತಮಿಳ್ನಾಡು ಈ 4 ಭಾಗದವರು ಮಾತ್ರ ಇದ್ರು. ಟ್ರೈನಿಂಗ್ ಎಲ್ಲ ಸ್ಟೇಟ್ ಅವರು ಇದ್ರು. ಬಟ್ ಈ 4 ಭಾಗದವರು ಮೆಡ್ರಾಸ್ ರೆಜಿಮೆಂಟ್ ಅಲ್ಲಿ ಅದೇ ತರ ಕಂಪಿ ರೆಜಿಮೆಂಟ್ ನಾವು ಮಾತ್ರ ಇದ್ದಿದ್ದ. ಅಂದ್ರೆ ಈ 4 ಸ್ಟೇಟ್ ಅವ್ರು ಮಾತ್ರ ಇದ್ದಿಲ್ಲ. ನಾರ್ತ್ಗಳು ಕಮ್ಮಿ, ಅಂದ್ರೆ ಕಮ್ಯುನಿಕೇಶನ್ ಬಟ್ ಜನರಲ್ ಜಾಸ್ತಿ ಇಲ್ಲ, ನಾವೇ ಜಾಸ್ತಿ. ಅದಾದ ನಂತರ ನಿಮ್ಗೆ ನೀವು ಎಲ್ಲೆಲ್ಲಿ ನೀವು ಕೆಲಸ ಮಾಡಿದ್ರೆ ಯಾವ ಸ್ಟೇಟ್ ಅಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡಿದ್ರೆ ಅನ್ನೋದ್ರ ಬಗ್ಗೆ ಆ ಸ್ಟೇಟ್ ಬಗ್ಗೆ ಒಂದು ಹೆಸರು ಹೇಳಿ ಸರ್. ನಾನು ಟ್ರೈನಿಂಗ್ ಹೋದ್ಮೇಲೆ ಅಲ್ಲಿ ಜಮ್ಮುದಲ್ಲಿ ಮುಂದೆ ಜಲಂಧರ್ ಕ್ಯಾಂಪ್ ಪೋಸ್ಟಿಂಗ್ ಆಯ್ತು. ಜಲಂಧರ್ ಕ್ಯಾಂಪ್ ಅಲ್ಲಿ ಒಂದು 2 ವರ್ಷ ಇದ್ವಿ, ನಮ್ಮ ಯೂನಿಟ್ ಅಲ್ಲೇ ಇತ್ತು. ಅದಾದ ಯಾವ ಸ್ಟೇಟ್ ಸರ್? ಪಂಜಾಬ್ ಸರ್. ಸೊ ಅಲ್ಲಿಂದ ನಾವು ಹೋದ್ವಿ ಮಸೋಳಿ ಕ್ಯಾಂಪ್. ಅದು ಜಮ್ಮು ಆಗಿರ್ಲಿ, ಪಂಜಾಬ್ ಆಗಿರ್ಲಿ, ಆಮೇಲೆ ಇದು ಏನು ಉತ್ತರ ಪ್ರದೇಶ ಬಾರ್ಡರ್, ಅದೆಲ್ಲ ತುಂಬಾ ಕ್ರಿಟಿಕಲ್ ಏರಿಯಾ. ಅದು ಅದೇ ಹೇಳ್ಕೊಡ್ತಿದ್ವಿ. ಮಸೋಳಿ ಕ್ಯಾಂಪ್ ಬಂದಿದೆ ಸರ್. ಮಸೋಳಿ ಕ್ಯಾಂಪ್ ಒಂದು ಯಾವ್ದಂದ್ರೆ ಪಠಾನ್ಕೋಟ್ ಈ ಇದು ಬಾರ್ಡರ್. ಹೌದು. ಓಕೆ ಸರ್. ನಿಮಗೆ ನಾನು ಅವಾಗ ಆಕ್ಚುಲಿ ಬಾಕ್ಸಿಂಗ್ ಟೀಮ್ ಬಂದಿದ್ದೆ, ಪ್ರಾಕ್ಟೀಸ್ ಮಾಡ್ತಾರೆ. ನಾವು ಬೆಳಿಗ್ಗೆ ಹೊತ್ತು ಬಾಕ್ಸಿಂಗ್ ಅಂತ ಎಕ್ಸಾಮ್ ಒಂದು ಬಸ್ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಸರ್. ಯಾವಾಗ ಸರ್ ಅದು ಐ ಥಿಂಕ್ 90
98 ಸರ್ ಅವನ ಬಾಕ್ಸಿಂಗ್ ಜನರಲ್ ಕ್ಯಾಂಟಲ್ ಇದ್ದೀನಿ ಬಸವಳಿ ಕ್ಯಾಂಪಲ್ಲಿ ಇದ್ದೆ ನಾನು ಬಸವಳಿ ಕ್ಯಾಂಪಿಂದ ಬಾಕ್ಸಿಂಗ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬಿಟ್ಟು ನಮ್ಮ ಮುಂದೆ ಇಷ್ಟ ಆಗಿತ್ತು ನಮ್ಮ ಸತೀಶ್ ಶೆಟ್ಟಿ ಅವರ ಮಾತು. ಮುಂದಿನ ಎಪಿಸೋಡಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.